ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಪಿ ಕೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಬೆಳಗ್ಗೆನೇ ಪೂಜೆ ಎಲ್ಲ ಮುಗೀತು. ಆಲ್ಮೋಸ್ಟ್ ನನ್ನ ವಿಡಿಯೋಸ್ನಲ್ಲಿ ಎಲ್ಲದರಲ್ಲೂ ಸಹ ನಿಮಗೆ ನಾನು ಫಸ್ಟಿಗೆ ತೋರಿಸೋದೇ ದೇವ್ರ ಮನೆ. ಯಾಕೆ ಅಂತ ಅಂದರೆ, ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ ನಂತರ ಏನೇ ಮಿಕ್ಕಿದೇನೇ ಕೆಲಸ ಇತ್ತು ಅಂದ್ರೂ ಮಾಡ್ಕೊಳ್ಳೋದಲ್ವ. ಹಾಗೆ ಇವತ್ತು ಬಂದು ಅಪ್ಪ ಅಮ್ಮ ಅವ್ರದ್ದು ಆ್ಯನಿವರ್ಸರಿ ಇತ್ತು. ಹಾಗಾಗಿ ಆಚೆಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅದಕ್ಕೋಸ್ಕರ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಅದು ಬಂದು ನಾವು ಈ ಸರಿ ಬಂದು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಅಂದ್ಬಿಟ್ಟಂದರೆ, ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಮತ್ತು ನಿಮಿಷಾಂಬ ಮತ್ತು ಹಾಗೆ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಆಲ್ಮೋಸ್ಟು ವೀಡಿಯೋಸ್ನಲ್ಲೆಲ್ಲ ಚಾಮುಂಡಿ ಬೆಟ್ಟ ಮತ್ತು ನಿಮಿಷಾಂಬ ಎರಡೂ ಸಹ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಜಾಸ್ತಿ ವಿಡಿಯೋಸ್ ಎಲ್ಲ ಏನೂ ಇಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ನೇ ತೊಗೊಂಡು ಅಷ್ಟನ್ನು ಮಾತ್ರನೇ ಹಾಕ್ಕೊಂಡಿದ್ದೀನಿ. ನಾವು ಹೊರಟ್ವಿ. ನಮ್ಮ ಮನೆಯವರು ಮುಂದೆಗಡೆ ನಾವು ನಿಮಿಷಾಂಬ ಮತ್ತು ಚಾಮುಂಡಿ ಬೆಟ್ಟ ಎಲ್ಲ ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆ ಆಗಿತ್ತು. ಗೌಡಗೆರೆ ಚಾಮುಂಡೇಶ್ವರಿಗೆ ದೇವಸ್ಥಾನಕ್ಕೆ ಹೋಗಿದ್ದು. ಇದು ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಸಂಜೆ ಪೂಜೆ ಎಲ್ಲ ಇರುತ್ತಲ್ಲ ದೇವ್ರನ್ನ, ಮತ್ತು ಸಂಜೆ ಬಂದು ಲಾಸ್ಟ್ ಪೂಜೆ ಅಂತ ಎಲ್ಲ ಮುಗಿಸಿ ಇದು ಮಾಡೋ ಹೊತ್ತಿಗೆ ನಾವು ಹೋಗಿದ್ವಿ ಮುಂಚೆನೇ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲಿ ಬಸವ ಇತ್ತಲ್ಲ, ಅಲ್ಲಿಗೆ ಆಶೀರ್ವಾದ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ನಾವು ಎಲ್ಲರೂ ತೊಗೊಂಡ್ವಿ. ಅದಾದಮೇಲೆ ಅಪ್ಪನೂ ಅಮ್ಮ ಅವರು ಹೋದರು. ಅಮ್ಮನಿಗೆ ಈ ಥರ ಮಾಡಿದ ತಕ್ಷಣ ಒಂದು ಸ್ವಲ್ಪ ಭಯನೇ ಆಗೋಯಿತು. ಅವ್ರದ್ದು ಇವತ್ತು ಆ್ಯನಿವರ್ಸರಿಗೆ ಅಂತ ನೋಡಿ, ನಮ್ಮ ಪಪ್ಪನೂ ಅಮ್ಮ ಅವ್ರದ್ದು ಈ ಸರಿ ಬಂದು 38ನೇ ವರ್ಷದ ಆ್ಯನಿವರ್ಸರಿ. ಹಾಗಾಗಿ ಅಪ್ಪ ಎಲ್ಲರೂ ಹೋಗಬೇಕು ಅಂತ, ನಮ್ಮದೆಲ್ಲ ಏನೂ ಖರ್ಚು ಏನೂ ಇಲ್ಲ, ಅವರೇ ಹೋಗಬೇಕು ಅಂತಂದ್ಬಿಟ್ಟು ಎಲ್ಲರನ್ನೂ ಫ್ಯಾಮಿಲಿನ ಕರ್ಕೊಂಡೋಗಿದ್ದು. ನಮ್ಮ ಅತ್ತೆದಿರು ನಾವು ಎಲ್ಲರೂ ಸಹ ಹೋಗಿದ್ವಿ. ಅದಾದಮೇಲೆ ಲಾಸ್ಟಿಗೆ ಮೆರವಣಿಗೆ ಪೂಜೆ ಎಲ್ಲ ಮುಗಿಸಿ ಲಾಸ್ಟಿಗೆ ದೇವ್ರನ್ನ ಮಾತ್ರ ತೊಗೊಂಡೋಗಿ ವಾಪಸ್ಸು ಇಡ್ತಾರಲ್ವ ಗರ್ಭಗುಡಿನಲ್ಲಿ, ಆ ಟೈಮ್ವರೆಗೂ ಇದ್ದು ನಾವು ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲೇ ಊಟನೂ ಕೂಡ ಮುಗಿಸ್ಕೊಂಡು ಹೋದ್ವಿ. ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ಯಾವಾಗಲೇ ಹೋದರೂ ಕೂಡ ಗೌಡಗೆರೆನಲ್ಲಿ 24x7 ಅಂತ ಹೇಳ್ಬೋದು. ಹಾಗೆ ಪೂಜೆ ಮತ್ತು ಊಟ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನಾವು ಮೊದಲನೇ ಸರಿ ಹೋಗಿದ್ದು, ಒಂಥರ ಏನೋ ಖುಷಿ ಅನ್ನಿಸ್ತು. ಹಾಗೆ ಅಪ್ಪ ಅಮ್ಮನ ಆ್ಯನಿವರ್ಸರಿ ಪ್ರಯುಕ್ತ ಇಲ್ಲಿಗೆ ಹೋಗಿದ್ವಿ. ಪೂಜೆ ಕೂಡ ಎಲ್ಲ ಚೆನ್ನಾಗಾಯಿತು. ಎಲ್ಲ ಮುಗಿಸ್ಕೊಂಡು ಮಾಡಿಕೊಂಡು ಅಲ್ಲೇ ಊಟನೂ ಎಲ್ಲ ಮುಗಿಸ್ಕೊಂಡು, ಮತ್ತು ನಮ್ಮ ತಂಗಿದಿರು ಎಲ್ಲರೂ ಸಹ ಅಲ್ಲಿ ಕೆಳಗಡೆ ದೇವ್ರದ್ದು ಇದರಲ್ಲೇ ಕೆಳಗಡೆ ಪರಂಪರೆ ಅಂತ, ನಮ್ಮ ಪರಂಪರೆ ಅಂತ ಅಂದ್ಬಿಟ್ಟು ಒಂದು ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ. ಹಂಗಾಗಿ ಅಲ್ಲಿಗೆ ಅವರೆಲ್ಲ ಹೋಗಿದ್ದರು. ಅಷ್ಟರಲ್ಲಿ ನಾನು ಇದೆಲ್ಲ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಅಲ್ಲಿ ಅದು ತಮಟೆ ಸೌಂಡು, ಅದಕ್ಕೋಸ್ಕರ ನಾನು ಎಲ್ಲದಕ್ಕೂ ಕೂಡ ವಾಯ್ಸ್ ಓವರೇ ಕೊಟ್ಟಿದ್ದೀನಿ. ಒಂಥರ ಖುಷಿ ಆಯಿತು ಎಲ್ಲನೂ ನೋಡಿ. ತೇರೆಲ್ಲ ತಳ್ಳಿದ್ದು ಮಾಡಿದ್ದು ಎಲ್ಲನೂ ಸಹ ಚೆನ್ನಾಗಿತ್ತು ಒಂಥರ. ಇದನ್ನೆಲ್ಲ ಮುಗಿಸ್ಕೊಂಡು ಕೂಡ ನಾವು ಆಮೇಲೆ ಡೈರೆಕ್ಟ್ ವಾಪಸ್ಸು ಮನೆಗೆ ಬಂದಿದ್ದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ, ಇನ್ನು ಮುಂದಕ್ಕೆ ವಿಡಿಯೋಸ್ನೆಲ್ಲ ಹಾಕ್ತಾ ಹೋಗ್ತಾ ಇರ್ತೀನಿ. ಮತ್ತು ಅಲ್ಲೇ ತೊಗೊಂಡಿದ್ದಂಥ ಒಂದೊಂದು ಸಣ್ಣ ಫೋಟೋಸ್ಗಳನ್ನ ನಾನು ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಹಾಗೆ ಹೇಳಿದ್ನಲ್ಲ, ಆ್ಯನಿವರ್ಸರಿ ಇತ್ತು ಅಂತ ಅಂದ್ಬಿಟ್ಟು ಅಪ್ಪ ಫ್ಯಾಮಿಲಿ ಸಮೇತ ಹೋಗಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೋಗಿದ್ವಿ. ಹಾಗೆ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಟೇಕ್ ಕೇರ್. ಸಿ ಯು ದ ನೆಕ್ಸ್ಟ್ ವಿಡಿಯೋ.